ಕಡೆ ಆದ್ರೆ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಮುರಿದ ನಂತರ ಈಗ ಉಳಿದ ಜಲಾಶಯಗಳ ಗೇಟ್ಗಳ ಸ್ಥಿತಿ ಹೇಗಿದೆ, ಜೊತೆಗೆ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಜನರಲ್ ಸಹಜವಾಗಿ ಇದರ ಬಗ್ಗೆ ಆತಂಕ ಅಂತೂ ಇದೆ. 4 ವರ್ಷದ ಹಿಂದೆ ಆಲಮಟ್ಟಿ ಜಲಾಶಯಕ್ಕೂ ಇಂಥದ್ದೇ ಕಂಟಕ ಎದುರಾಗಿತ್ತು. ಅಂದು ಆಲಮಟ್ಟಿ ಡ್ಯಾಂನಲ್ಲಿ ಉಂಟಾದ ಸಮಸ್ಯೆ ಏನು, ಅದನ್ನು ಸರಿಪಡಿಸಿದ್ದಾದರೂ ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಕುಲಕರ್ಣಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಜಸ್ಟ್ ಹ್ಯಾವ್ ಅ ಲುಕ್. ವಿಜಯಪುರ ಜಿಲ್ಲೆಗೆ ಈ ಬಾರಿ ಕೂಡ ಏನು ಅಂತಂದರೆ ಮಳೆಯ ಅಭಾವ ಆಗಿದೆ. ಆದರೆ ಆಲಮಟ್ಟಿ ಜಲಾಶಯ ಏನು ಬರ್ತದೆ ಇದು ಸಂಪೂರ್ಣವಾಗಿ ಈಗ ಭರ್ತಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಹುತೇಕವಾದಂತಹ ಭರ್ತಿ ಈಗ ನೀರಿನ ಸಂಗ್ರಹಣ ಆಗಿದೆ ಅಂತ ಹೇಳ್ಬೋದು. 123 TMC ಅಷ್ಟು ಏನೋ ಒಂದು ಸಂಗ್ರಹಣ ಸಾಮರ್ಥ್ಯ ಹೊಂದಿದೆ. ಈಗ ಆಲ್ರೆಡಿ ಏನು ಅಂದರೆ 120 TMC ಅಷ್ಟು ಸಂಗ್ರಹಣೆ ಆಗಿದೆ ನೀರು. ಇನ್ನು ಆಲ್ರೆಡಿ ಏನು ಅಂತಂದರೆ ಮಹಾರಾಷ್ಟ್ರದಿಂದ ಬರುವಂಥ ಏನು ನೀರಿದೆ ಅದು ಏನು ಅಂದರೆ 40,000 ಕ್ಯೂಸೆಕ್ಸ್ನಷ್ಟು ನೀರು ಈಗ ಒಳಹರಿವು ಕೂಡ ಇದೆ. ಇನ್ನು ಹೊರಹರಿವು ಏನಿತ್ತು ಅದು 26 ಗೇಟ್ಗಳ ಮುಖಾಂತರ ನಾರಾಯಣಪುರ ಜಲಾಶಯಕ್ಕೆ ಬಿಡಲಾಗ್ತಾ ಇತ್ತು ಇಲ್ಲಿವರೆಗೆ. ಆದರೆ ಅದನ್ನು ಈಗ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಹೊರಹರಿವು ಕೇವಲ ಏನು ಅಂದರೆ 15,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಮಾತ್ರ, ಅದು ಏನು ಅಂತಂದರೆ ವಿದ್ಯುತ್ ಏನಾಗಾರ ಇದೆ, ವಿದ್ಯುತ್ ಆಗಾರ ಮುಖಾಂತರ ಒಂದು ನಾರಾಯಣಪುರ ಜಲಾಶಯಕ್ಕೆ ಹೋಗ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯ ಹೊರಹರಿವು ಏನಿದೆ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನಂತಂದರೆ ಬಹುತೇಕವಾಗಿ ಈಗ ಏನಂದ್ರೆ ಆಲಮಟ್ಟಿ ಡ್ಯಾಮ್ ಭರ್ತಿಯಾಗಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಕಳೆದ ಬಾರಿಗೆ ಹೋಲಿಸಿ ನೋಡೋದಾದರೆ ಏನು ಅಂತಂದರೆ ಇಷ್ಟೊತ್ತಿಗೆ ಏನು ಅಂತಂದರೆ ನಮ್ಮಲ್ಲಿ ನೀರಿನ ಕೊರತೆ ಇತ್ತು. ಯಾಕಂದರೆ ಡ್ಯಾಮ್ ಸಂಪೂರ್ಣವಾಗಿ ತುಂಬಲಿಕ್ಕೆ ಆಗಿರಲಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣ ಅಂತಂದರೆ ಮಹಾರಾಷ್ಟ್ರದಲ್ಲಿ ಕೂಡ ಕಳೆದ ಬಾರಿ ಏನು ಅಂತಂದರೆ ಮಳೆಯ ಅಭಾವ ಆಗಿತ್ತು. ಆ ಕಾರಣಕ್ಕಾಗಿ ಏನು ಅಂತಂದರೆ ಸಂಪೂರ್ಣವಾಗಿ ಮಳೆ ಆಗಿರಲಿಲ್ಲ. ಆದರೆ ಈ ಬಾರಿ ಏನು ಅಂತಂದರೆ ಆಗಸ್ಟ್ ಮೊದಲನೇ ವಾರದಲ್ಲೇ ಈ ರೀತಿ ಬಹುತೇಕವಾಗಿ ಡ್ಯಾಮ್ ಏನು ತುಂಬಿಕೊಂಡಿದೆ ಇದು ರೈತರ ಮೊಗದಲ್ಲಿ ಒಂದು ಮಂದಹಾಸವನ್ನು ಮೂಡಿಸಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಮಾತಾಡೋದಕ್ಕೆ ಹಾಗಿದ್ರೆ ರೈತರು ನಮ್ಮೊಟ್ಟಿಗೆ ಇದ್ದಾರೆ, ಅವರು ಏನು ಹೇಳ್ತಾರೆ ಹಾಗಿಂದ ಕೇಳೋಣ. ಸರಿ, ಬಹುತೇಕ ಭರ್ತಿ ಆಗಲಿಕ್ಕೆ ಬಂದಿದೆ ಸರ್ ಡ್ಯಾಮ್, ಈಗ ಏನು ಹೇಳಿಕ್ಕೆ ಇಷ್ಟಪಡ್ತೀವಿ? ಈ ಬಾರಿ ನಮಗೆ ಭಾಳ ಖುಷಿ ತಂದಿದೆ. ಪ್ರತಿ ವರ್ಷ ಇದೇ ರೀತಿ ಡ್ಯಾಮ್ ತುಂಬಲಿ, ರೈತರಿಗೆ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಮಹದಾಸೆ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು ಇಲ್ಲ. ಆದರೆ ಕಳೆದ ವರ್ಷ ಡ್ಯಾಮ್ ಸಂಪೂರ್ಣವಾಗಿ ತುಂಬಲಾರ್ದಕ್ಕೆ 2ನೇ ಪೀಕಿಗೆ ನೀರನ್ನು ಕೊಡೋಕ್ಕೆ ಆಗಲಿಲ್ಲ. ಆದರೆ ಈ ವರ್ಷ ಜೂನ್ ಜುಲೈದಲ್ಲಿ ಸಂಪೂರ್ಣ ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋದರಿಂದ ನಮ್ಮ ಆಲಮಟ್ಟಿ ಅಣೆಕಟ್ಟು ತುಂಬಿದೆ. ಈ ರೀತಿ ಏನು ಅಂತಂದರೆ ರೈತರು ಕೂಡ ಸಂಪೂರ್ಣ ಖುಷಿಯಾಗಿದೆ. ಯಾಕಂದರೆ ಮಳೆಯ ಅಭಾವ ವಿಜಯಪುರದಲ್ಲಿ ಇದ್ದರೂ ಕೂಡ ಮಹಾರಾಷ್ಟ್ರದಲ್ಲಿ ಉತ್ತಮ ಮಳೆ ಆಗಿದ್ದಕ್ಕೆ ಜಲಾಶಯ ಏನು ಬಹುತೇಕ ಭರ್ತಿಯಾಗಿದೆ. ಇದರಿಂದ ಸಂಪೂರ್ಣವಾಗಿ ಜಿಲ್ಲೆಯ ಜನರು ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.